ಗೈಸ್ ನೋಡ್ರಿ ನಮ್ಮ ಅಕ್ಕ ಏನು ಮಾಡಿದಾಳೆ. ಅಮ್ಮ ನನ್ನನ್ನು ಬೈತಾ ಇತ್ತು, ಇನ್ನೇನು ಮಾಡೋದು, ಕಾಸು 500 ರೂಪಾಯಿ ಕಳೆದೋಗ್ಬಿಟ್ಟಿದ್ದಾರ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಅವ್ರ ಮನೆ ಹತ್ರ ಬಿಟ್ಟು ಬರೋಣ. ನಾ ಇರ್ಲಿ ಬಿಡು, ನಮ್ಮ ಮನೆ ಹತ್ರನೇ ಗಾಡಿ. ಎಷ್ಟು 120 ಜನನು ಫೇಲ್ ಆಗಿದ್ರಾ? ಹಾಯ್ ಹಲೋ, ನಾನು ನಿಮ್ಮ DMS ಬ್ಲಾಗರ್ ಮಾತಾಡ್ತಾ ಇರೋದು. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಮನೇಲಿ ನಮ್ಮಮ್ಮ ಮೊನ್ನೆ ಕಾಸು ಕೊಟ್ಟಿತ್ತು. ಏನಕ್ಕೆ ಅಂತಂದರೆ, ಈ ಮೊನ್ನೆ ಒಂದು ಗೇಮ್ ಆಡಿದ್ದು ಗೊತ್ತಾ, ನಾವು ನಮ್ಮ ಅಕ್ಕನು. ಆ ಟೈಮಲ್ಲಿ ಕಾಸು ಕೊಟ್ಟಿತ್ತು ಗೌರ್ಮೆಂಟಿಗೆ ಅಂತ ಹೇಳ್ಬಿಟ್ಟು ಆಟ ಆಡಿದ್ದೆ. ಯೂಟ್ಯೂಬರು ಕೂಡ ಅದನ್ನು ವೆರಿಫಿಕೇಷನ್ಗೆ ಇಟ್ಬಿಟ್ಟು ಬೆಟ್ಟಿಂಗ್ ಪ್ರಮೋಷನ್ನು ಇದು ಯಾವುದೂ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ವೆರಿಫಿಕೇಷನ್ಗೆ ಇಕ್ಕಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಕಾಸು ಎತ್ತಿಕ್ಕಿದ್ದಾದಮೇಲೆ ಇವತ್ತು ನೋಡ್ತೀನಿ ಅದು ಕಾಸಿಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ನಮ್ಮ ಮನೇಲಿ ಏನಕ್ಕೆ ಬಳಸ್ಕೊಂಡಾರೆ. ಒಟ್ಟಿನಲ್ಲಿ ಅಮ್ಮ ನನ್ನನ್ನು ಬೈತಾ ಇತ್ತು, ಇನ್ನೇನು ಮಾಡೋದು, ಕಾಸು 500 ರೂಪಾಯಿ ಕಳೆದೋಗ್ಬಿಟ್ಟಿದ್ದಾರ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಹೇಳಿ ಒಂದು ಮೇಲ್ ಕಳಿಸ್ಬಿಟ್ಟು ಒಂದು 72 hours ಏನೋ ಮೇಲ್ ವೆರಿಫಿಕೇಷನಲ್ಲಿ ಇರ್ತೀವಿ. ಅದಾದಮೇಲೆ ನಿಮ್ಮ ವೀಡಿಯೋ ಸೆಂಡ್ ಆಗುತ್ತೆ ಅಂತ ಹೇಳಿದರು. ಅದಾದಮೇಲೆ ಅದು ಯಾವುದೇ ಪ್ರಮೋಷನ್ ಇಲ್ಲ ಏನಿಲ್ಲ ಅಂಥೇಳಿ ಗೊತ್ತಾದಮೇಲೆ ಆ ವಿಡಿಯೋ ಅಪ್ಲೋಡ್ ಆಗೈತೆ. ಸರಿ ಆಯಿತು, ಬನ್ನಿ ಗೈಸ್, ಹೋಗ್ಬಿಟ್ಟು ಇವಾಗ ಮನೆಯಲ್ಲಿ ಒಂದು ಹೊಸ ವೀಡಿಯೋ ಮಾಡಿಬಿಡೋಣ. ಯಾವ್ದಾದ್ರು ಒಂದು ಡಿಫ್ರೆಂಟಾಗಿರೋ ವೀಡಿಯೋ ಮಾಡೋಣ ಇವತ್ತು. ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಆ ಥರ ವೀಡಿಯೋ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಬರ್ತೈತೆ ವೀಡಿಯೋಗಳು ಅಂತೇಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಅಂದರೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಎಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ಗೈಸ್. ಏನೋ ಬೇಕು? ಹಾಂ, ಸೊ ಗೈಸ್ ಏನೋ ಧನ್ವಿತ್ ಏನೋ ಬೇಕು ಅಂತ ಕೇಳ್ತಾ ಇದ್ದೀನಿ. ಏನು ಬೇಕು ನಿಂಗೆ? ಹಾಲು ಕುಡಿಬೇಕು ತಾನೆ? ಟೀ ಬಾರ ಇಲ್ಲಿ ಗೈಸ್. ನೋಡ್ರಿ, ಧನ್ವಿತ್ತು ಹಾಲು ಕುಡಿ ಅಂತಂದ್ರೆ ಟೀ ಕುಡಿತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಬಚ್ಚಿಕೊಂಡವನೆ. ಎಲ್ಲಿದೆಯಾ? ಇಲ್ಲಿದೆಯಾ? ಬಾ ಬಾ, ಹೊರಗೆ ಬಾ ಬೇಗ. ಯಾಕೆ ಅಲ್ಲೇ ಕುತ್ಕೊಂಡಿದೀಯಾ? ಹಾಂ, ಯಾಕೆ ಹೇಳು ಗೈಸ್. ಟೀ ಕುಡಿಯೋಣ ಬನ್ನಿ ಇವಾಗ. ಗೈಸ್, ಮೊನ್ನೆ ವಿಡಿಯೋದಲ್ಲಿ ಒಂದು ಸಣ್ಣದಾಗೆ ಒಂದು ಸ್ಮಾಲ್ ಗೇಮ್ ಆಡೋಣ ಅಂತ ಹೇಳಿ ನಮ್ಮ ಅಮ್ಮನ ಪರ್ಸಿಂದ 500 ರೂಪಾಯಿ ತಗೊಂಡಿದ್ದು. ಅದು ಯಾವ ಥರ ಕಳೆದೋಗೈತೆ ಅಂತ ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮಗೂ ಗೊತ್ತಿಲ್ಲ. ನೀನೇನಾದ್ರು ಏನಕ್ಕಾದ್ರೂ ಬಳಸ್ಕೊಂಡಿದ್ದೇನಮ್ಮ? ಇಲ್ಲಪ್ಪ. ಏನಕ್ಕಾದ್ರೂ ಬಳಸ್ಕೊಂಡಿದ್ರೆ ನೆನೆಸ್ಕೊ. ನೀವೇನೋ ಮಾಡಿದ್ದೀರಾ? ನಾವೇನು ಮಾಡಕ್ಕೆ ತಗೋಣ? ನಾನು ತಗೊಂಡಿದ್ರೆ ನಾನು ಹೇಳ್ತಿದ್ದೆ ತಾನೆ. ನಾನು ಎಲ್ಲ ಒಂದು 10 ರೂಪಾಯಿ ತಗೊಂಡ್ರು ನಾನು ನಿನಗೆ ಹೇಳ್ತೀನವ. ಏನು ಮಾಡಿರ? ಎಲ್ಲಾದ್ರೂ ಇರ್ಬೇಕಾಯ್ತು, ನೀಟಾಗಿ ಹುಡುಕ್ಬೇಕಾಯ್ತು. ಎಲ್ಲಾದ್ರೂ ಐತೇನಂತೆ ನೋಡಿ. ನೀನೇ ಇನ್ನೂ ಹತ್ತಿ ಹುಡುಕು. ಎಷ್ಟು ಸಲ ಹುಡ್ಕಾನ? ಅಲ್ಲೆಲ್ಲಾರು ಅವತ್ತು ಫ್ಯಾನ್ ಹಾಕಿದ್ದು, ಅವತ್ತು ಫ್ಯಾನಿಗೆ ನಡಿಕೆ ಏನಾರು ಹೋಗೈತೆ ಅಂತ ಹೇಳಿ ಅದೆಲ್ಲ ನೋಡಿ ತೆಗೆದು ಹಂಗಾದ್ರೂ ಕಾಣಲೇ ಇಲ್ಲ. ಎಲ್ಲಿಗೆ ಹೋಯ್ತೆ ಅಂತಲೂ ಗೊತ್ತಿಲ್ಲ, ಏನಾಗಿದೆ ಅಂತಲೂ ಗೊತ್ತಿಲ್ಲ. ಏನಕ್ಕಾರ ಬೇರೆದಕ್ಕೆ ಏನಕ್ಕಾರ ಬಳಸ್ಕೊಂಡಿದ್ಯಾ ಅಂತ ನೋಡ್ಬೇಕಾಗಿತ್ತು ನೀನು. ಅದ ಹೆಂಗಮ್ಮ ರೆಕ್ಕೆ ಬರುತ್ತೆ ದುಡ್ಡಿಗೆ? ಹಂಗೆಲ್ಲ ಆಗಿದೆ. ಬಳಸ್ಕೊಂಡಿದ್ದೀರಾ ಈಗ ಏನಾತಮ್ಮ ಅಂತಂದ್ರೆ ನೋಡಯ್ಯ, ಬಳಸ್ಕೊಂಡಿವಿ ಅಂತ ಹೇಳ್ತೈತೆ. ನನಗೇನು ಗೊತ್ತಪ್ಪ ನಿಮ್ಮ ವ್ಯವಹಾರ. ನಾವೇನ್ ಮಾಡಕ್ ತಗೋಣ ಅದನ್ನ? ಯಾಕ ನೀನೇನಾದ್ರು ನೋಡಿದ್ದೇನಕ್ಕ? 500 ರೂಪಾಯಿ ಕಾಣೆ ಆಗಿತ್ತು ಅಂತೆ ಅಮ್ಮಂದು. ನಾನು ನೋಡಿಲ್ಲ, ಏನಾಗೈತೆ ಅಂತ ಗೊತ್ತಿಲ್ಲ. ಎಲ್ಲ ಮಿಸ್ ಆಗೈತೆ, ಇಲ್ಲಾಂದ್ರೆ ಏನಕ್ಕಾದ್ರೂ ಆಯ್ತು. ಮನೇಲಿ ಬಳಸ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಎಲ್ಲಾದ್ರೂ ಸೋಫಾ ಕೆಳಗೆ, ಇಲ್ಲಾಂದ್ರೆ ಫ್ರಿಜ್ ಕೆಳಗೆ ಎಲ್ಲಾದ್ರೂ ನೋಡಿದ್ದು, ಅಲ್ಲೂ ಕಾಣಲಿಲ್ಲ. ಅದಾದ್ಮೇಲೆ ಬೀರು ಒಳಗೆ ಏನಾದ್ರು ಐತಾನ ಅಂತ ಹೇಳಿ ನೋಡಿ, ಬಟ್ಟೆ ಒಳಗೆ ಕಿತ್ತು, ಅದೂ ಇಲ್ಲ. ಎಲ್ಲ ಐತೆ ಅಂತಲೂ ಗೊತ್ತಿಲ್ಲ. ಏನೋ ಮಿಸ್ ಆಗೈತೆ, ಎಲ್ಲಿ ಅಂತ ಗೊತ್ತಿಲ್ಲ ಗೈಸ್. ಏನು ಗೊತ್ತಾ, ನಮ್ಮ ಧನ್ವಿತ್ತು ನಮ್ಮ ಫ್ರೆಂಡ್ ಗಾಡಿ ತಗೊಂಬಂದಿದ್ದೆ. ಆ ಗಾಡಿ ತಗೊಂಡೋಗಿ ಬಿಟ್ಟು ಬರ್ರಿ ಅಂತ ಹೇಳಿ ಯಾವ ಥರ ಹಿಂಸೆ ಕೊಡ್ತಾನೆ ನೋಡ್ರಿ. ಯಾರ್ದ? ನಂದ ಗಾಡಿ, ನಂದ ಗಾಡಿ ಅದು. ಎಲ್ಲಿ ಬಿಟ್ಟು ಬರಬೇಕು? ಅವ್ರ ಮನೆ ಹತ್ರ ಬಿಟ್ಟು ಬರೋಣ. ನಾ ಇರ್ಲಿ ಬಿಡು, ನಮ್ಮ ಮನೆ ಹತ್ರನೇ ಗಾಡಿ. ಯಾಕೆ ಯಾಕೆ? ನಮ್ದು ಇರ್ಲಿ, ಅದು ಇರ್ಲಿ. ಅವನು ಬಿಟ್ಟಾನ ಮನೆ ಹತ್ರ ಇರ್ಲಿ ಅಂತೇಳಿ.
ಜಾಗ ಹೊತ್ಕೊಂಡು ಹೋಗ್ತೀರಿ ನೀವೆಲ್ಲವ ಬೈಕಿನ ಜಾಗ ಎಲ್ಲ ಹೊತ್ಕೊಂಡು ಹೋಗ್ತೀರಲ್ಲ ನೀವು ಜಾಗ ಏನಾರು ಹೊಡ್ಕೊಂಡು ಹೋಗ್ತೀನಾ ಏಯ್ ಗೈಸ್ ನೋಡ್ರಿ ಏನೋ ಕೆಡಿಬಿಡು ನಮ್ಮ ಅಪ್ಪನ ಮೊಬೈಲ್ ಅಂತೂ ಕೆಳಗಡೆ ಕೆಡವಿ ಹಾಳು ಮಾಡಿಬಿಡ್ತಾಳೆ ನಮ್ಮ ಕುಶಾನಿ. ಅದಕ್ಕೆ ನಾನು ಮೊಬೈಲ್ನೇ ಕೊಡೋಲ್ಲ ಜಾಸ್ತಿ ನಿಂಗೆ. ನೋಡ್ರಿ ಕೆಡೋದು ಕೆಡವಿ ನಗಾಡ್ತಾಳೆ ನಮ್ಮ ಅಪ್ಪ ಏನಾದರೂ ಬೈದ್ರಿ. ಲೈ ಖುಷಿ ಖುಷಿ ಎಂತದು ಪುಟ ನಿಂದು ಎಂತದು ಪುಟ ಏನೋ ಇದು ಗೈಸ್ ಏನೋ ತಂದ ನೋಡ್ರಿ ನಮ್ಮ ಧನ್ವಿತ್ತು. ಏನೋ ಇದು ಎಂತವಲ್ಲವ ಇಟ್ಲಣ್ಣು. ಓಹೋ ಎಲ್ಲಿ ತಂದೆ ಗೈಸ್ ನೋಡ್ರಿ ನೀವೇನಾದ್ರೂ ನೋಡಿದ್ರೆ ಈ ಥರ ಹಣ್ಣ ಎಲ್ಲಿ ತಂದಲ್ಲ ಎಲ್ಲಿ ತಂದ? ನೀನು ತಂದೇನೋ? ಎಲ್ಲ ಹಾಕಿ ಬಂದಪ್ಪ ನೀನು? ಗೈಸ್ ನಮ್ಮ ಧನ್ವಿತ್ತು ನಮ್ಮ ಫ್ರೆಂಡ್ದು ಗಾಡಿ ತಗೊಂಡ್ಬಂದಿದ್ದೆ ಕೊಟ್ಟು ಬಾ ಅಂತ ಹೇಳಿದ್ದೆ. ಹಂಗಾಗಿ ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕೊಟ್ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನಮ್ಮ ಧನ್ವಿತ್ತು ಅವಾಗಲೇ ಬೈಕ್ ಕೊಟ್ಟು ಬಾ ಅಂತೇಳಿ ಯಾವ ಥರ ಇದು ಮಾಡ್ತಿದ್ದೆ ಗೊತ್ತೆ ಆಗ. ಗೈಸ್ ಇವ್ರು ನನ್ನ ಫ್ರೆಂಡು ಧನ್ವಿತ್ತು ಬಂದ್ಬಿಟ್ಟು ಬೈಕ್ ಕೊಟ್ಟು ಯಾವುದೋ ಬೈಕ್ ತಗೊಂಬಂದ್ಯಾ ಅಂತೇಳಿ ಎಷ್ಟು 3-4 ಸಲ ಕೀ ತಗೊಂಡು ಕೊಡ್ತಾ ಇದ್ದೆ. ನೀನೇ ಕೊಟ್ಟು ಅನ್ಬೇಕಿತ್ತು ಯಾಕಂದ್ರೆ ಗಂಟೆ ಒಂದ್ಸಲವ ಇಲ್ಲ ನೀನೇ ಹೋಗು ನನಗೆ ಹೊಡ್ಯಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಗೈಸ್ ಅವನು ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾನೆ. ಹಂಗಾಗಿ ಅವನು ಬೇರೆ ಅಂದರೆ ಈಗ ಬಸ್ ಐತೆ ಹಂಗಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋದ. ಅವನನ್ನು ಹಂಗೆ ಬಿಟ್ಬಿಟ್ಟು ನಾನು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಗೈಸ್ ಇವಾಗ ತಾನೇ ಮನೆ ಹತ್ರ ಬಂದೆ. ನಮ್ಮ ಅಪ್ಪ ಇಲ್ಲಿ ಗೊತ್ತೈತೆ. ಸೊ ಗೈಸ್ ಏನು ಗೊತ್ತಾ, ನಮ್ಮ ಅಪ್ಪ ಅವಾಗ SLC ಓದಬೇಕಾದ್ರೆ ಎಷ್ಟೋ ಜನ ಫೇಲ್ ಆಗಿದ್ರಂತೆ. ಎಷ್ಟು ಜನ ಅಂತೇಳಿ ಕರೆಕ್ಟಾಗಿ ಅಂದರೆ ಅವಾಗ ಯಾವಾಗಲಾರು ನಾವು ಓದೋಕೆ ಹೋಗ್ಬೇಕಾರೆ, ಆಮೇಲೆ ನಾವು SLC ಓದ್ಬೇಕಾರೆ, PUC ಓದ್ಬೇಕಾರೆ ನಾವು ಇಷ್ಟು ಜನ ಹಿಂಗೆ ಫೇಲ್ ಆಗಿದ್ವು ಅಂತೇಳಿ ಯಾವಾಗಲೂ ಹೇಳ್ತಾ ಇತ್ತು. ಅದು ಎಷ್ಟು ಜನ ಅಂತೇಳಿ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಮ್ಮ ಅಪ್ಪ ಎಷ್ಟು ಜನ ಏನು ಮಾಡ್ತಿತ್ತು SLC ಆದಮೇಲೆ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಗೈಸ್ ವಿಡಿಯೋನ ಕೊನೆವರೆಗೂ ನೋಡ್ರಿ. ಹಂಗೆ ಅಯ್ಯ ಏನು ಗೊತ್ತಾ, ನೀನು ಅವಾಗ ಸಣ್ಣ ಹುಡುಗನಿಂದ ಇದ್ದಲ್ಲ SLCಲಿ ಅಷ್ಟೊಂದು ಜನ ಫೇಲ್ ಆದ್ರಿ. ಹೆಂಗೆ ಫೇಲ್ ಆದ್ರಿ? ಅಷ್ಟೊಂದು ಜನ ಅಂದರೆ ನಾವು AB ಸೆಕ್ಷನ್ನಾಗೆ 2 ಸೆಕ್ಷನ್ ಇತ್ತು. ಹಾಂ, ಒಂದು ಸೆಕ್ಷನ್ನಾಗೆ 60, 120. ಹಾಂ, 120ರಲ್ಲಿ ನಾವೇ ಮೆಜಾರಿಟಿ ಫಸ್ಟ್ PUC ಸೆಕೆಂಡ್ PUC ಕಮ್ಮಿ ಇತ್ತು. ಹಾಂ, ಮೆಜಾರಿಟಿ ಇದ್ದಾಗ ನಾವೇನು ಮಾಡಿದ್ವಿ, ಸ್ಕೂಲಾಗೆ ಪಾಠ ಮಾಡಲ್ಲ, ಸರಿಯಾದ ರೀತಿ ಲೆಕ್ಚರ್ಗಳು ಇರೋಲ್ಲ. ಹಾಂ, ಹಂಗಾಗಿ ನಾವೇನು ಮಾಡಿರ್ತೀವಿ 120 ಜನವೇ ನಿಲ್ಲ. ಇತಿಹಾಸದಾಗೂ ಹಿಂದೂ ರಿಸಲ್ಟ್ ಬರಬಾರ್ದು, ಮುಂದೂ ರಿಸಲ್ಟ್ ಬರಬಾರ್ದು, ಆ ರೀತಿ ರಿಸಲ್ಟ್ ನಮಗೆ ಕೊಟ್ಟು ನಮ್ಮನ್ನು ಮನೆ ಸೇರಿಸಿ 120 ಜನನು ಫೇಲ್ ಆಗಿದ್ರಾ? ಅಷ್ಟು ಜನ 120 ಜನ ಫೇಲ್. ಸೊ ಗೈಸ್ ಏನು ಗೊತ್ತಾ, ಅವಾಗ ಎಷ್ಟನೇ ಇಸ್ವಿಗೆಯ 82ರಲ್ಲಿ ಗೈಸ್ ಏನು ಗೊತ್ತಾ, ನಮ್ಮ ಅಪ್ಪ 82ರಲ್ಲಿ 10th ಓದ್ತಿತ್ತು. ಆ ಟೈಮಲ್ಲಿ ಎಷ್ಟು ಜನ 120 ಹುಡುಗರು ಕೂಡ ಅಷ್ಟು ಜನ ಕೂಡ ಫೇಲ್ ಆಗಿದ್ರಂತೆ. ಅಂದರೆ ಏನಕ್ಕೆ ಅಂತ ಗೊತ್ತಿಲ್ಲ. ಏನು ಮಾಸ್ಟ್ರಿಗೆ ಏನಾದರೂ ಅಂದಿದ್ರು ಅಂತಲ್ಲ, ಏನಕ್ಕೆ ಇಲ್ಲ, ಒಂದು ಅಲ್ಲಿ ಅವಾಗಿನ ವಾಚಸ್ ಹಂಗೆ ಗೊತ್ತು, ಏನು ಮಾಡೋಂಗಿಲ್ಲ. ಎಲ್ಲ ಲೆಕ್ಚರ್ಗಳು ಒಂಥರ ಬೇಜವಾಬ್ದಾರಿಗೆ ಪಾಠ ಮಾಡೋದು. PL ಸಿದ್ದಪ್ಪ ಅಂತೇಳಿ ಮ್ಯಾಥ್ಸ್ ಮಾತ್ರ ಭಾಳ ಚೆನ್ನಾಗಿ ಮಾಡೋದು. ಆಮೇಲೆ ನಾವು SLC ಪಾಸ್ ಆಗ್ಬೇಕು ಅಂತೇಳಿ ಎಲ್ಲ ಪ್ರಯತ್ನ ಮಾಡಿವು. ಆದರೆ ದುರದೃಷ್ಟನೋ ಏನೋ, ಅವಾಗ SLC ಪಾಸ್ ಆಗಿದ್ರೆ ಸಾಕಾಯ್ತು, ಏನಾದರೂ ಆಯ್ತು ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ಅಲ್ಲ. ಓಕೆ, ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಏನು ಮಾಡ್ತೇನೆ, ನಮ್ಮ ಹಣೆ ಬರೋ ಫೋಟೋ ಐತೆ. ಎಷ್ಟು ಸಬ್ಜೆಕ್ಟ್ಗಳು ಪಾಸ್ ಆಗಿವೆ ಅಂತೇಳಿ ಇವತ್ತಿನವರೆಗೂ ನಾನು ನೋಡಿವಲ್ಲ ಮಾಡಿವಲ್ಲ. ಆವಾಗ ಅದು ಆಯಿತು. ಏನು ಮಾಡಿದೆ, ಒಂದು ದಿವಸ ನಾನೇ ಮಾಡಿದೆ. ಸೊ ಏನಾರು ಮಾಡಿ ಬೇರೆ ಕಡೆಗೆ ಹೋಗಿ ನಾನು SLC ಪಾಸ್ ಮಾಡಲೇಬೇಕು ಅಂತ ಹಠ ಮಾಡಿದೆ. ಆವಾಗ ಎಲ್ಲಿಗೆ, ತರೀಕೆರೆ ತಾಲ್ಲೂಕಿಗೆ ಅಲ್ಲಿ ಶಿವನಿ ತ್ಯಾಗದ ಕಟ್ಟೆ ಅಂತೀರಿ, ಅಲ್ಲಿಗೆ ಹೋಗಿ ಸೇರೋಕ್ಕೆ ಅಂತ ಹೋದೆ. ಆವಾಗ ನಾನೆಲ್ಲ ರೆಕಾರ್ಡೆಲ್ಲ ತಗೊಂಡು ಮಾಸ್ಟರ್ TC ತಗೊಂಡು ಅಲ್ಲಿಗೆ ಹೋದೆ. ಆವಾಗ ಅಲ್ಲೇ ಮಾಡಿರು ಎಕ್ಸಾಮ್ ಕಟ್ಟೋಕ್ಕೆ ಅಂತ ಹೋದಾಗ ಅಲ್ಲಿ ಕಟ್ಸೋಳಲ್ಲ. ಯಾಕಪ್ಪ ಅಂತಂದರೆ ನೀನು ಎಲ್ಲಿ ಓದಿರ್ತಿ ಅಲ್ಲೇ ಪಾಸ್ ಮಾಡೋಂಥ ರೂಲ್ಸ್ ಬೈತ್ ಕಾರಣ ಈಗ ಯಾವುದು ಸೆಂಟ್ರಲ್ ಚೇಂಜ್ ಮಾಡಲ್ಲ ಅವನು. ಅವೆಲ್ಲ ಮಾರ್ಕ್ಸ್ ಕಾರ್ಡ್ನೆಲ್ಲ ನಾನು ಮಾಡಿದೆ. ಅವ್ರ ಮನೆಗೆ ಎಲ್ಲ ಬಿಸಾಕ್ತೆ. ಒಂದು 6 ತಿಂಗಳು ಅವ್ರ ಮನೆಗೆ ಟೈಮ್ ಪಾಸ್ ಮಾಡಿಬಿಟ್ಟು ಮತ್ತು ಊರ ಕಡೆ ಬಂದಾಗ ಊರಿನ ವ್ಯವಸ್ಥೆ ಭಾರಿ ಕಷ್ಟ ಇತ್ತು. ಆಮೇಲೆ ನಾನು ಅವಾಗ SLC ಪಾಸ್ ಆಗ್ಬೇಕು ಅಂತ ಹೋದಾಗ
ಊಟದಲ್ಲೇ ನಾನು ಬೆಳಿಗ್ಗೆ ಹೋದನು ಸಾಯಂಕಾಲ ತನಕ 2 ಇಡ್ಲಿಗೋಸ್ಕರ NCC ಸೇರಿದೆ. ಇಲ್ಲಿ NCC ಪಂಚನಹಳ್ಳಿ ಊರ ಪಕ್ಕದಲ್ಲಿ ವಿಜಯ್ ಗಂಗಣ್ಣ ಅಂತೇಳಿ NCC ಪೀರಿಯಡ್ ಮಾಡೋರು ಅವರು. ಅಲ್ಲೇ ಆ ಹೋಟ್ಲಿಗೆ ಒಂದು 2 ಇಡ್ಲಿ ಕೊಡೋರು. ಅವಾಗ ಅವ್ರು NCCನ ಡ್ರೆಸ್ ಹಾಕ್ಕೊಂಡು ನಾವು NCCನ ಫೀಲ್ಡಾಗಿ ಆಡ್ತಿದ್ವಿ. ಆಮೇಲೆ ನಮಗೆಲ್ಲ ಬಂದುಕ ಕೊಡೋರು. ಬಂದುಕದಲ್ಲಿ ಒಂದು ರೊಟ್ಟಿಗೆ ದೂರ ನಿಲ್ಲಿಸಿ ದೂರ ಬಿಟ್ಟು ಆ ರೊಟ್ಟಿ ನಾವು ಇಲ್ಲಿಂದ ಮಲಿಕೊಂಡು ಹೊಡಿಬೇಕದ. ಮಲಿಕೊಂಡು ಬಂದುಕದಲ್ಲಿ ಆರಿಸ್ಬೇಕು. ಎಷ್ಟು ಗನ್ ಕೊಟ್ಟಿದ್ರು ನಿಮಗೆ? ಅವಾಗಲೇ ಗನ್ ಕೊಟ್ಟರು. ಗೈಸ್ ಏನು ಗೊತ್ತಾ, ನಮ್ಮಪ್ಪ ಅವಾಗ ಅಂದರೆ SLC ಮುಗಿಯೋ ಟೈಮಲ್ಲಿ SLC ಮಾಡ್ತಿರೋ ಟೈಮಲ್ಲಿ ಭಾಳ ಕಷ್ಟಪಟ್ಟೈತೆ. ಯಾಕೆಂದರೆ ಚೆನ್ನಾಗಿ ಓದ್ತಿದ್ರು. ಅಂದರೆ ಈಗಲೂ ಸಹ ನನಗೆ ಒಂದೊಂದ್ಸಲ ಇಂಗ್ಲೀಷ್ ಓದಕ್ಕೆ ಬರಲ್ಲ, ಆ ಥರ ಓದ್ತಿರುತ್ತೆ ನಮ್ಮಪ್ಪ. ಆದರೂ ಆ ಟೈಮಲ್ಲಿ ಅವರು SLC ಎಕ್ಸಾಮಲ್ಲಿ 125 ಹುಡುಗರಲ್ಲಿ 125 125 ಹುಡುಗರಲ್ಲಿ ಒಬ್ಬರು ಕೂಡ ಪಾಸ್ ಆಗಿಲ್ವಂತೆ. ಅಂದರೆ ಏನೋ ಇವರು ಸರ್ಗಾರಾತು ಏನ್ಗಾರಾತು ಸ್ಕೂಲಲ್ಲಿ ಏನೋ ಮಾಡಿರ್ತಾರೆ, ಹಂಗಾಗಿ ಎಲ್ಲರನ್ನೂ ಫೇಲ್ ಮಾಡಿರ್ತಾರೆ. ಅಂದರೆ ಆ ಕಡೆ ಗೈಸ್ ನೋಡ್ರಿ ಅವ್ರು ಏನೇನು ಮಾಡ್ತಾಳೆ ಅಂತ. ಇವಾಗ ಎಲ್ಲ ಓಡಾಡಕ್ಕೆ ಕತ್ಕೊಂಡ್ಬಿಟ್ಟು ಎಲ್ಲ ಕಡೆನೂ ಓಡಾಡ್ತಾಳೆ. ಏನು ಮಾಡಿಲ್ಲ, ಅವಳನ್ನೇನು ಮಾಡಿದ್ವಿ ನಾವು? ಏಯ್ ಸುಮ್ಮನೆ ಹೇಳ್ತಾಳ ಅವಳು, ಸುಮ್ಮನೆ ಹೇಳ್ತಾಳ ಅವಳು. ಬಾಯ್ ಮಾಡವ ನೀನು ಬಾಯ್ ಮಾಡವ, ಬಾಯ್ ಮಾಡು ನೀನು ಬಾಯ್ ಮಾಡವ ಕುಶಾನಿ, ಬಾಯ್ ಮಾಡು. ಈಗ ಇಲ್ಲಿದ್ದಾಗ ಅಲ್ಲಿಗೆ ಹೋಗಕ್ಕೆ ಓಡಾಡ್ತಾಳೆ, ಅಲ್ಲಿದ್ದಾಗ ಇಲ್ಲಿಗೆ ಬರಕ್ಕೆ ಓಡಾಡ್ತಾಳೆ. ಗೈಸ್ ನೋಡ್ರಿ ನೀವೇ ಯಾವ ಥರ ಆಡ್ತಾಳೆ. ಈಗ ತಾನೇ ಜಸ್ಟ್ ಇಲ್ಲಿದ್ದಳು ಅವ್ರ ಅಮ್ಮನ ತಗ ಹೋಗಕ್ಕೆ ಒಂದೇ ಹೊಸರಿಗೆ ಆಡಿಳು. ಈಗ ಅದಾದ್ಮೇಲೆ ಮತ್ತೆ ನೋಡ್ರಿ ಅವ್ರ ತಾತ ಕರಿತಿರೋದಕ್ಕೆ ನೋಡ್ರಿ ಈಗ ಅವ್ರ ಅಮ್ಮನ ತಗ ಹೋಗ್ತಾಳೆ. ಅವಾಗ NCC ಮಾಡ್ತಿದ್ರಲ್ಲ ಆ ಟೈಮಲ್ಲಿ ನಿಮಗೆ ಗನ್ ಕೊಡಾರ ಶೂಟ್ ಮಾಡಕ್ಕೆ. ಅದ್ರ ಬುಲೆಟ್ ಇರೋದ ಹುಳ್ಳಿ ಕಾಳು ಎಂಥವಾದ್ರು. ಸೊ ಗೈಸ್ ಏನು ಗೊತ್ತಾ, ಎಂಥದಾದ್ರೂ ಕಾಳು ಇಕ್ಬಿಟ್ಟು ಗನ್ ಕೊಡಾರಂತೆ ಶೂಟ್ ಮಾಡಕ್ಕೆ. ಅದು ಯಾವ ಥರ ಇತ್ತು, ಏನಕ್ಕೆ ಶೂಟ್ ಮಾಡ್ಬೇಕು ನೀವು? ಅದು ಟ್ರೈನಿಂಗು. ಟ್ರೈನಿಂಗ್ ಮಾಡಿರಿ ಏನು ಕೆಲ್ಸಕ್ಕೆ ಹೋಗ್ತಿದ್ರಿ? ಏನೋ ಬೇರೆ ಯಾರು ಅಕಸ್ಮಾತ್ ಪೊಲೀಸ್ ಕೆಲ್ಸಕ್ಕೆ ಹೋಗ್ಬೋದು. ಅದೇ ಗೈಸ್ ನೋಡ್ರಿ ನಮ್ಮ ಅಕ್ಕ ಏನು ಮಾಡಿದಾಳೆ, ಎಲ್ಲ ಹಾಲೆಲ್ಲ ಉಗ್ಸಿದಾಳೆ. ಫೋನು ಹೋಗೈತೆ, ನಮ್ಮ ಅಪ್ಪಾಜಿ ಫೋನು ಹೋಗೈತೆ, ಹಾಲು ಹೋಗೈತೆ. ನೋಡಿ ಇಂಥ ಗೈಸ್ ಯಾವತ್ತೇ ನೋಡ್ರಿ ಗೈಸ್ ಬರೀ ಇಂಥದ್ದು ಮಾಡಿರ್ತಾಳೆ. ನೀವು ಇವತ್ತಂತಲ್ಲ ಯಾವ್ಯಾವತ್ತು ನೋಡಿರ್ತೀನಿ ನೋಡಿ. ಇವೆಲ್ಲ ಹಾಲು ಈ ಥರ ಇಕ್ಬಿಟ್ಟು, ಇಲ್ಲ ಸಾಂಬಾರ್ ಏನಾದ್ರು ಇಕ್ಕೋದು, ಇಲ್ಲ ಕಾಫಿ ಏನಾದ್ರು ಇಕ್ಕೋದು, ಈ ಥರ ಕಿಚನಲ್ಲಿ ಏನಾದರೂ ಒಂದು ಮಾಡಿರ್ತಾಳೆ. ಗೈಸ್ ನೋಡ್ರಿ ಎಷ್ಟೊಂದು ಹಾಲು ವೇಸ್ಟ್ ಆಗಿತ್ತು ನೋಡ್ರಿ. ಏನೋ ಚಪ್ಪಾಳೆ ಹೊಡಿತಾರೆ, ಹಾಲೆಲ್ಲ ವೇಸ್ಟ್ ಆಗೈತಾನೆ. ಹಾಲೆಲ್ಲ ವೇಸ್ಟ್ ಆಗೈತಾನೆ. ವೇಸ್ಟ್ ಆಗೈತಾ ವೇಸ್ಟ್ ಆಗಿಲ್ವಾ? ಚಪ್ಪಾಳೆ ಹೊಡಿಬೇಕಂತೇನೋ. ಗೈಸ್ ಇಷ್ಟೊಂದೆಲ್ಲ ವೇಸ್ಟ್ ಆಗೈತೆ ಹಾಲು, ಚಪ್ಪಾಳೆ ಹೊಡಿರಿ ಅಂತ ಹೇಳ್ತಾವನೆ. ನೋಡ್ರಿ ಎಷ್ಟ ವೇಸ್ಟ್ ನೋಡಿ. ಇಲ್ಲಿ ತಕ ಇತ್ತು ಗೈಸ್ ಹಾಲು ನೋಡ್ರಿ, ಇಲ್ಲೆಲ್ಲ ಕೆಳಗೈತಿ. ಇವಾಗ ಸುಮ್ಮನೆ ವೇಸ್ಟ್ ಆಗ್ಬಿಡ್ತು. ಅವಾಗಲೇ ತಾನೇ ಜಸ್ಟ್ ಗೈಸ್ ದನ್ವಿತ್ತು ಹೇಳಿಲ್ಲ ಅಂತಂದ್ರೆ ಅಷ್ಟು ಇನ್ನೂ ಹಾಲು ಉಕ್ಕೋಗ್ಬಿಡೋದು ಅಲ್ಲನೆಯ. ಸೀದಾ ಏನಂದ ಹಂಗೆಲ್ಲ ಹೇಳೋದು. ಗೈಸ್ ಇವತ್ತು ಮ್ಯಾಚ್ ಐತೆ GT ವರ್ಸಸ್ RR. ಇವತ್ತು ಯಾರು ಗೆಲ್ತಾರೆ ಡೈರೆಕ್ಟ್ ಫೈನಲಲ್ಲಿ ನಮ್ಮ RCB ವಿರುದ್ಧ ಆಡಕ್ಕೆ ಬರ್ತಾರೆ. ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಇನ್ನೂ ಇವಾಗ ತಾನೇ ಜಸ್ಟು ಮ್ಯಾಚ್ ಹಾಕಿದ್ದೀನಿ, ನಾನು ಮರ್ತೇ ಬಿಟ್ಟಿದ್ದೀನಿ ಮ್ಯಾಚ್ ಐತೆ ಅನ್ನೋದು. ಇವತ್ತು ಯಾರು ಗೆಲ್ತಾರೆ ಡೈರೆಕ್ಟು ಫೈನಲಿಗೆ ಅಹಮದಾಬಾದಿಗೆ ನಮ್ಮ RCB ಅವ್ರ ಜೊತೆ ಫೈನಲ್ ಆಡೋಕ್ಕೆ ಬರ್ತಾರೆ ಗೈಸ್. GT ಇಲ್ಲಾಂದರೆ RR. ನನ್ನ ಅನಿಸಿಕೆ ಆಲ್ಮೋಸ್ಟ್ ಆಲ್ GTಗಿನ RR ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರು ಬರ್ತಾರೆ ಅಂತೇಳಿ ಗೊತ್ತಾಗುತ್ತೆ. ಯಾಕೆಂದರೆ RR ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ಭಾಳ ಸ್ಟ್ರಾಂಗ್ ಐತೆ, ಚೆನ್ನಾಗಿರೋದ್ರಿಂದ ನನ್ನ ಅನಿಸಿಕೆ ಫೈನಲಿಗೆ RR ಅವರು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರು ಬರ್ತಾರೆ ಅಂತೇಳಿ 10 ಗಂಟೆ 11 ಗಂಟೆ ಮೇಲೆ ಗೊತ್ತಾಗುತ್ತೆ. ಅದಾದಮೇಲೆ ಊಟದ ಪ್ರಾಬ್ಲಮ್ ಆದಾಗ ಎಸ್ಟೇಟ್ಗೆ ಆಳು ಕಟ್ಟಿವಿ. ಇಲ್ಲಿ ಯಾವ ಕಾಫಿನಾಡಿಗೆ ಕಾಫಿ ತೋಟಕ್ಕೆ ಚಿಕ್ಕಮಂಗ್ಳೂರು. ಹಾಂ ಯಾವ ಥರ ಊದ್ಗಡ್ಡಿ ಇಟ್ಕೊಂಡು ನೋಡ್ರಿ ಯಾವ ಥರ ಪೂಜೆ ಮಾಡ್ತಾನೆ. ಇಲ್ಲಿ ಬರೋ ಇಲ್ಲಿ ಹಾಂ
23 ರೂಪಾಯಿ ಸಂಬಳ. ಫ್ರಿಜ್ಜಿಗೆ ಅವನಾರ ಪೂಜೆ ಮಾಡ್ತಾನ? ಅಲ್ಲಿ ಕಾಣ್ಬೇಕಾ ನಿಂಗೆ ಅದು ಬುದ್ಧ ಎಲ್ಲೈತೆ ಅಂತೇಳಿ? ಹಾ, ಬುದ್ಧ ಎಲ್ಲೈತೆ ಅಂತ ಕಾಣುತ್ತೇನೋ? ಏನು ಗೊತ್ತಾ, ನಮ್ಮ ಅಪ್ಪಾಜಿ ಅವಾಗ ಎಷ್ಟು ಒಂದು ದಿನಕ್ಕೆ ಎಷ್ಟು ಸಂಬಳ ತಗೊಂತಿದ್ರು ಅಂತೇಳಿ ಕೇಳಂಬನ್ರಿ. ಯಾವ ಥರ ಒಂದೇ ಒಂದು ದಿನಕ್ಕೆ ಎಷ್ಟು ಸಂಬಳ ಕೊಡ್ತಿದ್ರು ಅವಾಗ ಅವರು ಎಸ್ಟೇಟಲ್ಲಿ ಕೆಲಸ ಮಾಡ್ಬೇಕಾರೆ. ಅಂದರೆ ಇವರು ಕೂಡ ಅಂದರೆ ಜನಗಳನ್ನ ಕರ್ಕೊಂಡೋಗಿ ಕೆಲಸ ಮಾಡಿಸ್ತಿದ್ರಂತೆ. ಎಷ್ಟು ಕೊಡ್ತಿದ್ರೆ ಒಂದು ದಿನಕ್ಕೆ ಸಂಬಳವ? 23 ರೂಪಾಯಿ ಸಂಬಳ ಕೊಡೋರು. 23 ರೂಪಾಯಿ? 23 ರೂಪಾಯಿ ಸಂಬಳ ಅವಾಗ. ಅಷ್ಟೇ ಕೊಡೋರು ಒಂದು ದಿನಕ್ಕೆ? ಆಮೇಲೆ ಜನ ಕರ್ಕೊಂಡು ಹೋದ್ರೆ 110 ರೂಪಾಯಿ ಕಮಿಷನ್ ಕೊಡೋರು. 110 ರೂಪಾಯಿ ಅವಾಗಲೇ ಕಮಿಷನ್ ಕೊಡೋರು? ಅವಾಗಲೇ ಕಮಿಷನ್ ಕೊಡೋರು. ಅಂಗನವಾಡಿನಾಗ ಅವಾಗ 600 ರೂಪಾಯಿ ಸಂಬಳ ಅವಾಗ ವರ್ಷಕ್ಕೆ. ವರ್ಷಕ್ಕೆ 600 ರೂಪಾಯಿ? 600 ರೂಪಾಯಿ. ಅಲ್ಲಿ ದಿವಸಕ್ಕೆ ಎಷ್ಟು ಬಿದ್ದಂಗೆ ಆಯ್ತು? ಏನು 360 ದಿವಸಕ್ಕೆ ಎಷ್ಟು ಬರುತ್ತೆ? 600 ರೂಪಾಯಿ. ಏನಮ್ಮಮ್ಮ ಅಂತಂದ್ರೆ 6 ರೂಪಾಯಿ ಏನೋ ಬೀಳ್ಬೋದು ನಾವು. 636. 6 ರೂಪಾಯಿ ಒಂದು ದಿನಕ್ಕೆ? 6 ರೂಪಾಯಿ ಒಂದು ದಿವಸಕ್ಕೆ ಕೂಲಿ. ಒಂದು ದಿನಕ್ಕೆ 6 ರೂಪಾಯಿ ಕೂಲಿ ಮಾಡಿದ್ದೀರಾ? ಎಸ್ಟೇಟಲ್ಲಿ 23 ರೂಪಾಯಿ ಅಂತೀಯಾ? ಅಲ್ಲಿ ಕೊಡೋರು ಎಸ್ಟೇಟಿಗೆ. ಅಲ್ಲಿ ಹೋಗೋರೆ ಅದ್ರಲ್ಲ, ಎಸ್ಟೇಟಿಗೆ ಹೋಗೋಕೆ ಅದ್ರ ಜನ ಇಲ್ಲಿ. ಏಕೆ ಏನು ಮಾಡಾರಲ್ಲಿ ಅವರು? ಅಲ್ಲಿ ಅಂದರೆ ಅಲ್ಲಿ ಏನಾದ್ರು ಇದನ್ನ ಇಲ್ಲಿ ದೇವಸ್ಥಾನ ತೋಟಗಳಿಗೆ ಏನಾದ್ರು ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಚೌಡಿಯನ್ನು ಇಡಾರಂತಲ್ಲಿ. ಚೌಡಿ ಪೂಜಿಕರ ದೇವ್ರ ಪೂಜೆ ಮಾಡಿ ಅವಾಗ ಮೂಢನಂಬಿಕೆ ಅನ್ನೋದಲ್ಲ, ನಂಬಿಕೆ ಮೇಲೆ ಇಕ್ಕಾರ ಅವರು. ಅಂದರೆ ಅವಾಗ ಈ ಥರ ಕಷ್ಟಪಟ್ಟಿರೋಕ್ಕೆ ಈಗ ಒಂದು ಸ್ವಲ್ಪ ನಮ್ಮ ಅಪ್ಪಾಜಿ ಈ ಸ್ಥಾನದಲ್ಲಿದ್ದಾರೆ. ಹಂಗಾಗಿ ನಾವು ಅಂದರೆ ಅವರಂತೂ ಓದಲಿಲ್ಲ, ನಮ್ಮನ್ನಾದರೂ ಒಂದು ಸ್ವಲ್ಪ ಓದಿಸಿದ್ದಾರೆ. ನಾವು ಒಂದು ಸ್ವಲ್ಪ ಓದಿದ್ದೀವಿ, ನಮ್ಮ ಅಕ್ಕನೂ ಒಂದು ಸ್ವಲ್ಪ ಓದೈತೆ. ಹಂಗಾಗಿ ಇವತ್ತಿನ ವಿಡಿಯೋ ನಮ್ಮಪ್ಪ ಏನು ಮಾಡಿತ್ತು ಅಂದರೆ ಯಾವ ಥರ ಬೆಳೆದು ಬಂದಿತ್ತು, ಸಣ್ಣ ಹುಡುಗಿಂದ ಯಾವ ಥರ ಕಷ್ಟಪಟ್ಟಿತ್ತು ಅಂತೇಳಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬೈ ಬಾಯ್.